ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ. ದರ್ಶನ್ ರಾಜಾತಿಥ್ಯ ಸಂಬಂಧ 3 ಪ್ರಕರಣ ದಾಖಲಾಗಿ ವರ್ಷ ಕಳೆದರೂ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಂತ ಪ್ರಕರಣದಲ್ಲಿ 3 ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ 1 ವರ್ಷ ಕಳೆದಿದೆ, ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. 2024ರ ಸೆಪ್ಟೆಂಬರ್ನಲ್ಲಿ 3 ಪ್ರಕರಣಗಳು ದಾಖಲಾಗಿತ್ತು. 2 ಕೇಸ್ನಲ್ಲಿ ನಟ ದರ್ಶನ್, ಕೆಲ ರೌಡಿಗಳು ಆರೋಪಿಗಳು. ವರ್ಷ ಕಳೆದರೂ ಕೋರ್ಟಿಗೆ 3 ಪ್ರಕರಣಗಳ ವರದಿ ಸಲ್ಲಿಕೆ ಆಗಿಲ್ಲ. ಮೊದಲ ಪ್ರಕರಣ ದರ್ಶನ್ ಕೈಗೆ ಸಿಗರೇಟ್ ಬಂದಿದ್ರ ಬಗ್ಗೆ, 2ನೇದು ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡಿದ್ರ ಬಗ್ಗೆ, 3ನೇದು ಮಧ್ಯರಾತ್ರಿ ವಸ್ತುಗಳನ್ನ ಸಾಗಿಸಿದ್ದರ ಬಗ್ಗೆ 3 ಪ್ರಕರಣ ದಾಖಲಾಗಿತ್ತು. ತನಿಖೆ ಆರಂಭಿಸಿದ 6 ತಿಂಗಳ ಬಳಿಕ ತನಿಖೆಗೆ ಅನುಮತಿ. ಜೈಲಿನ ಅಧಿಕಾರಿ ಸಿಬ್ಬಂದಿ ವರ್ಗ ವಿಚಾರಣೆ ನಡೆಸಿದ್ರು ಪೊಲೀಸರು. ಜೈಲಿನಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಇಲ್ಲಿರೋ ಆರೋಪಿಗಳಿಗೆ ಹೇಗೆ ಸಿಕ್ತು, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಪ್ರಕರಣ ಕೂಡ ದಾಖಲಾಯಿತು. ಜೈಲಿನ ಅಧಿಕಾರಿ ಸಿಬ್ಬಂದಿ ವರ್ಗ ವಿಚಾರಣೆ ನಡೆಸಿದ್ರು ಪೊಲೀಸರು. ಜೈಲಿನ ಅಧಿಕಾರಿಗಳ ವಿರುದ್ಧ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸಲಾಯಿತು. 3 ಪ್ರಕರಣದಲ್ಲಿ ಅಧಿಕಾರಿಗಳ ಕೈವಾಡದ ಬಗ್ಗೆ ಸಾಕ್ಷ್ಯಗಳು ಲಭ್ಯ ಆಯಿತು. ದರ್ಶನ್ ರಾಜಾತಿಥ್ಯ ಕೇಸ್ನ ನಂತರವೂ ಕೂಡ ಜೈಲಿನಲ್ಲಿ ಎಲ್ಲಾ ಖುಲ್ಲಂಖುಲ್ಲಾ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕಳೆದ ವರ್ಷ ದಾಖಲಾದಂತ ಪ್ರಕರಣ 3 ಪ್ರಕರಣ, ವರ್ಷ ಕಳೆದರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಜೈಲಿನ ಅಧಿಕಾರಿ ಸಿಬ್ಬಂದಿ ವರ್ಗದ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ರು. ಈ ಪ್ರಕರಣದಲ್ಲಿ ಅಧಿಕಾರಿಗಳ ಕೈವಾಡ ಇದೆ ಅನ್ನೋದರ ಬಗ್ಗೆ ಕೂಡ ಸಾಕ್ಷ್ಯ ಸಿಕ್ಕಿತ್ತು. ಹಾಗಾದ್ರೆ ಯಾಕೆ ವಿಳಂಬ ಆಗ್ತಿದೆ? ಶ್ವೇತಾ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇತ್ತೀಚೆಗೆ ಜೈಲಿನಲ್ಲಿ ಅಕ್ರಮಗಳು ಜೊತೆಗೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಯ್ತು ಅಂತೇಳಿ 2 ಅಧಿಕಾರಿಗಳ ತಲೆದಂಡವನ್ನು ಕೂಡ ಗೃಹ ಮಂತ್ರಿಗಳು ಮಾಡಿದ್ರು. ಅದರಂತೆ ಈ ಪ್ರತಿ ಬಾರಿಯೂ, ಅಂದ್ರೆ ಇದೇನು ಮೊದಲ ಬಾರಿಗೆ ಅಲ್ಲ, ಪ್ರತಿ ಬಾರಿಯೂ ಜೈಲಿನಲ್ಲಿ ಅಕ್ರಮಗಳಾದಂತಹ ಸಂದರ್ಭದಲ್ಲಿ 1-2 ಅಧಿಕಾರಿಗಳ ತಲೆದಂಡ ಮಾಡುವಂಥದ್ದು, 1-2 FIR ದಾಖಲು ಮಾಡುವಂಥದ್ದು, ಆ ನಂತರ ಅದು ಅಲ್ಲಿಗೆ ತಣ್ಣಗಾಗುವಂತೆ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಧೋರಣೆಯನ್ನ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಮಾಡ್ತಾ ಇದ್ದಾರ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತಂತೆ 1 ವರ್ಷದ ಹಿಂದೆ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 FIRಗಳು ದಾಖಲಾಗಿದ್ವು. ಅದರ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ. ಅದನ್ನ ಹೊರತುಪಡಿಸಿ ದರ್ಶನ್ ಪ್ರಕರಣ, ರಾಜಾತಿಥ್ಯ ಪ್ರಕರಣ ಆದ ಬಳಿಕವೂ ಕೂಡ ಸುಮಾರು 30ಕ್ಕೂ ಅಧಿಕ ಕೇಸುಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮಗಳು ನಡೀತಾ ಇದ್ದಾವೆ. ದಾಳಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಏನೊಂದಷ್ಟು ಮೊಬೈಲ್ಗಳು ಸಿಗುವಂತದ್ದು, ಈ ರೀತಿಯಾದಂತಹ ಒಂದಷ್ಟು ವಸ್ತುಗಳು ಎಲ್ಲವೂ ಸೇರಿ ಸುಮಾರು 30ಕ್ಕೂ ಅಧಿಕ FIRಗಳು ದಾಖಲಾಗಿದ್ದಾವೆ. ಆದ್ರೆ ಅದರ ಯಾವುದೇ ಪ್ರಕರಣದ ಅಂತಿಮ ವರದಿ ಮಾತ್ರ ಇಲ್ಲಿ ತನಕ ಸಲ್ಲಿಕೆ ಆಗಿಲ್ಲ. ಸುಮಾರು 27 ಕೇಸುಗಳ ವರದಿ ಸಲ್ಲಿಸುವುದು ಇನ್ನೂ ಬಾಕಿ ಇದೆ. ಹೀಗಾಗಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಅಂದ್ರೆ ಪರಿಶೀಲನೆ ನೆಪದಲ್ಲಿ ಅನುಮತಿ ಸಿಕ್ಕಿಲ್ಲ, CDR ಡೀಟೇಲ್ಸ್ ತೆಗಿಬೇಕು, ಈ ರೀತಿಯಾದಂತಹ ಒಂದು ನೆಪಗಳನ್ನ ಹೇಳಿ ಈ ವರದಿ ಇನ್ನಾದ್ರೂ ತ್ವರಿತಗತಿಯಲ್ಲಿ ಮುಂದುವರಿತಾರ ಈ ಪ್ರಕರಣದಲ್ಲಿ ನೋಡ್ಬೇಕು. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.